ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್. ಸ್ನೇಹಿತರೆ, ನಮ್ಮ ಒಂದು ಕರ್ನಾಟಕ ರಾಜ್ಯದ ಧರ್ಮಸ್ಥಳದ ಕೇಸ್ ಬಗ್ಗೆ ಸ್ವಲ್ಪ ಮಾತಾಡಿ ಅಂತ ತುಂಬಾ ಜನ ಕೇಳ್ತಾ ಇದ್ದಾರೆ. ಇದ್ರ ಬಗ್ಗೆನೇ ಮಾತಾಡ್ತಾ ಇರೋದು ಈ ಒಂದು ವಿಡಿಯೋದಲ್ಲಿ. ನೋಡಿ, ವಿಡಿಯೋ ಕೊನೆತನಕ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ಅಲ್ಲಾಗಿರುವಂತ ಬೆಳವಣಿಗೆ ಏನು, ಅದ ನಂತರ ಈಗ ಏನ್ ಪ್ರಸ್ತುತದಲ್ಲಿ ಏನ್ ನಡೀತಾ ಇದೆ, ಎಷ್ಟು ಹೆಣಗಳು, ಅದ ನಂತರ ಏನೆಲ್ಲ ಸಿಗ್ತಾ ಇದೆ, ಪ್ರತಿಯೊಂದು ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋ ಕೊನೆತನಕ ನೋಡಿ. ಮತ್ತೆ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಇನ್ಮೇಲೆ ನನಗನ್ಸ ಮಟ್ಟಿಗೆ ಪ್ರತಿದಿನ ಇದ್ರ ಬಗ್ಗೆ ಅಪ್ಡೇಟ್ ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ಏನೆಲ್ಲ ಸರ್ಚ್ ಮಾಡಿದಾಗ ಏನೆಲ್ಲ ನನಗನ್ಸೋ ಮಟ್ಟಿಗೆ ಅಲ್ಲಿರುವಂತ ನಡೆಯುವಂತ ಪ್ರಸ್ತುತ ಬೆಳವಣಿಗೆ ಬಗ್ಗೆ ದಿನನಿತ್ಯವಾಗಿ ನಮಗೆ ಮಾಹಿತಿ ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ಆದಷ್ಟು ದಿನನಿತ್ಯವಾಗಿ ವಿಡಿಯೋ ನೋಡ್ಕೋತ ಬರ್ರಿ. ಬನ್ನಿ ಸ್ನೇಹಿತರೆ, ಈ ಒಂದು ಬೆಳ್ತಂಗಡಿ ನೇತ್ರಾವತಿ ಸ್ನಾನಘಟ್ಟ ಸಮೀಪ ಈ ಒಂದು ಮೃತದೇಹ ಹೊತ್ತು ಹಾಕಿರುವುದಾಗಿ ಹೇಳಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನಾಮಿಕ ಗುರುತಿಸಿದ 11ನೇ ಸ್ಥಳಕ್ಕೆ ಆಗಸ್ಟ್ 4ನೇ ತಾರೀಕರಂದು ಈಗ ಮತ್ತೆ ಶೋಧ ಕಾರ್ಯ ನಡೆಯಲಿದೆ. ಅಂದ್ರೆ ಈಗೇನು ಪ್ರಸ್ತುತದಲ್ಲಿ ನಡೀತಾ ಇದೆ ಅಂದ್ರೆ ಈಗ 4ನೇ ತಾರೀಕು ಆಗಸ್ಟ್ 4ನೇ ತಾರೀಕದಂದು ಈ ಒಂದು ಶೋಧ ನಡೀತೆ. ಅಂದ್ರೆ ಈಗ ಅದನ್ನ ಹಡ್ಡುತ್ತಾರೆ, ಅಲ್ಲಿ ಏನಿದೆ ಇಲ್ಲಿ ಏನಿಲ್ಲ ಅಂತ ಚೆಕ್ ಮಾಡ್ತಾರೆ. ಈಗ ನಿಮಗೆ ಸರ್ 3ನೇ ತಾರೀಕು ಅದ ನಂತರ 2ನೇ ತಾರೀಕು ಯಾಕೆ ಬಂದ್ ಮಾಡಿದಾರೆ ಅಂತ ತುಂಬಾ ಜನ ಕೇಳಬಹುದು. ನೋಡಿ ಸ್ನೇಹಿತರೆ, ಈಗ ರವಿವಾರ ಅಂದ್ರೆ ಸೂಟಿ ಇರತ್ತೆ, ರಜೆ ಇರತ್ತೆ. ಅದೇ ಒಂದು ಕಾರಣಕ್ಕಾಗಿ ರವಿವಾರ ದಿನ ಯಾವುದೇ ಕಾರ್ಯ ಕೂಡ ಮಾಡಿಲ್ಲ. ಅಲ್ಲಿ ಇರುವಂತ ಯಾವ್ದಾದ್ರು ಬೇರೆದವ್ರು ಬಂದು ಆ ಒಂದು ಸಾಕ್ಷಿಗಳನ್ನ ನಾಶ ಮಾಡ್ಬೋದು ಅಂತೇಳಿ CISF ಪಡೆಗಳು ಅದ ನಂತರ ಉಳಿದಂತ ಭದ್ರತಾ ಪಡೆಗಳನ್ನ ರಚಿಸಿ ಅಲ್ಲಿರುವಂತ ಅವರಿಗೆ ಕಾವಲಿಗೆ ಇಟ್ಟು ರವಿವಾರ ದಿನ ಎಲ್ಲ ಒಂದು ಇಲಾಖೆಗಳು ರಜೆ ಇರೋದ್ರಿಂದ ಮತ್ತು ಶನಿವಾರ ದಿನ ಹಾಫ್ ಡೇ ಇರೋದ್ರಿಂದ ಅದೇ ಒಂದು ಕಾರಣಕ್ಕಾಗಿ ಈಗೆಲ್ಲರೂ ಕೂಡ ಇವತ್ತು ಅಂದ್ರೆ ಆಗಸ್ಟ್ 4ನೇ ತಾರೀಕದಂದು ಈ ಒಂದು ಪ್ರಕ್ರಿಯೆ ಮತ್ತು ಪ್ರಾರಂಭ ಆಗಿದೆ. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಈಗ ಮತ್ತೇನ್ ಮಾಡಿದಾರೆ ಅಂದ್ರೆ 11, 12, 13 ಈ ಒಂದು ಸ್ಥಳ ಕೂಡ ಆ ಒಂದು ಅನಾಮಿಕ ವ್ಯಕ್ತಿ ಭೀಮಾ ಅನ್ನೋರು ಗುರುತಿಸಲ್ಪಟ್ಟಿದ್ದಾರೆ. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಅಲ್ಲಿ ಮನೆ ಮುಂದೆನೆ ನಾನು ನೋಡಿದೆ, ಕೆಲವೊಂದು ಚಾನಲ್ ಅಲ್ಲಿ ತೋರಿಸ್ತಾ ಇದ್ರು 13ನೇ ಏನ್ ಸ್ಥಳ ಇದೆಯಲ್ಲ, ಒಬ್ಬರ ಮನೆ ಮುಂದೆನೆ ಆ ಒಂದು ಸ್ಥಳನ ಗುರುತಿಸಲ್ಪಟ್ಟಿದ್ದಾನೆ ಆ ಒಂದು ಅನಾಮಿಕ ವ್ಯಕ್ತಿ. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಕೇಳಿದಾಗ ಇದೇನ್ ನಮ್ಗೆ ಗೊತ್ತೇ ಇಲ್ಲ, ಹೇಗಾಯ್ತು ಏನು ಅಂತ ಹೇಳಿ ಗೊತ್ತೇ ಇಲ್ಲ ಅಂತ ಅಂದಾಗ ಹಿಂದೆ ಕಡೆ ಅವ್ರು ಹೇಳ್ತಾರೆ ಇದು ರಾತ್ರಿ ಬಂದು ಅಲ್ಲಿ ಹಡ್ಡಿ ಮುಚ್ತಾ ಇದೆ ಅಂತ ಹೇಳಿ ಹೇಳ್ತಾರೆ ಅವರು, ಅಲ್ಲಿರುವಂತ ಮನೆಯವರು. ನೋಡಿ ಸ್ನೇಹಿತರೆ, ಈ ರೀತಿಯಾಗಿ ಇಷ್ಟೊಂದು ಕರ್ಮಕಾಂಡ ನಡೆದಿದ್ರು ಕೂಡ ಪೊಲೀಸನವರು ಇದ್ರ ಬಗ್ಗೆ ಯಾವುದೇ ರೀತಿಯಾಗಿ ಏನು ಮಾಡೇ ಇಲ್ಲ. ಅಂದ್ರೆ ರೊಕ್ಕ ಅದ ನಂತರ ಪವರು ಎಲ್ಲ ಇದ್ರೆ ಕಾನೂನು ಕೂಡ ನಡೆಯೋದಿಲ್ಲ ಅಂತ ಏನ್ ದೊಡ್ಡವ್ರು ಹೇಳಿದಾರಲ್ಲ, ಅದೇ ರೀತಿಯಾಗಿ ಮಾಡ್ತಿದ್ದಾರೆ. ಈಗ ಪ್ರಸ್ತುತ ಏನ್ ನಡೀತಾ ಇದ್ದಾರೆ, ಇವತ್ತು ಅಂದ್ರೆ 4ನೇ ತಾರೀಕು ಈಗ ಸಾಯಂಕಾಲ ಅಥವಾ ನಂತರ ನಾಳೆ ಮುಂಜಾನೆ ಇದರದ್ದು ರಿಪೋರ್ಟ್ ಬರತ್ತೆ. ನೋಡ್ಬೇಕು ಏನಾಗತ್ತ ಅಂತೇಳಿ. ಇವತ್ತು 11ನೇ ಸ್ಥಳಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪರಿಶೀಲನೆ ಮಾಡ್ತಿದ್ದಾರೆ. ಈಗ ಆ ಒಂದು ಪರಿಶೀಲನೆಯಲ್ಲಿ ಏನ್ ಬರತ್ತೆ, ಅಸ್ಥಿ ಪಂಜರಗಳು ಸಿಗ್ತಾವೋ, ತಲೆ ಬೆರಳುಗಳು ಸಿಗ್ತಾವೋ ಏನೆಲ್ಲ ಅಂತ ಮಾಹಿತಿ ನೋಡ್ಬೇಕಾಗತ್ತೆ. ಈಗ ಇಷ್ಟು ನಡೆದಿರುವಂತದ್ದು ಯಾವುದು ಏನು ಅಂತಂದ್ರೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಈಗಾಗಲೇ ಕೆಲವರಿಗೆ ಏನಾಗ್ತಾ ಇದೆ ಅಂದ್ರೆ ನ್ಯೂಸ್ ಚಾನಲ್ದವರು ನೋಡಿ ಪ್ರತಿಯೊಂದು ತೋರಿಸ್ತಾರೆ. ಆದ್ರೆ ಇಲ್ಲಿರುವಂತ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ನಡೆಯುತ್ತಿರುವಂತ ಅನ್ಯಾಯದ ಬಗ್ಗೆ ಯಾರು ಕೂಡ ಮಾತಾಡ್ತಾ ಇಲ್ಲ. ಅದು ಕೂಡ ಧರ್ಮಸ್ಥಳದ ಕೇಸ್ ಬಗ್ಗೆ. ಇದರಲ್ಲಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗ್ಬಹುದು ಅಥವಾ ಸಾವಿರಾರು ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿ ಎಸಗಿರುವಂತ ಪ್ರಕರಣ ಬಗ್ಗೆ ಆಗ್ಬಹುದು. ಈ ಒಂದು ನ್ಯೂಸ್ ಚಾನಲ್ ಬಗ್ಗೆ ಯಾರು ಕೂಡ ಮಾತಾಡ್ತಾ ಇಲ್ಲ. ಯಾಕಂತ ಒಂದು ಅರ್ಥ ಆಗ್ತಾ ಇಲ್ಲ. ಕೆಲವರು ಏನಂತಾರೆ, ನ್ಯೂಸ್ ಚಾನಲ್ದವರು ಮನೆ ನೋಡಿರ್ಬಹುದು, ಆ ಒಂದು ವ್ಯಕ್ತಿ ಜರ್ನಲಿಸಂ ಮಾಡೋದಕ್ಕೆ ಅನರ್ಹೆ ಅಂತ ಒಬ್ಬ ವ್ಯಕ್ತಿ ಕೆಟ್ಟದಾಗಿ ಯಾವ ರೀತಿಯಾಗಿ ಬೈದಿದ್ದಾನೆ ಅಂತ ನೀವೇ ನೋಡಿರ್ಬಹುದು. ಈಗಾಗಲೇ ಕೆಲವು ಜನ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇನ್ನೊಂದು ಬೆಳವಣಿಗೆ ಏನಂದ್ರೆ ನೋಡಿ ಸ್ನೇಹಿತರೆ, ಇನ್ನೊಂದು ಬೆಳವಣಿಗೆ ಏನಾಗಿದೆ ಅಂದ್ರೆ ಮತ್ತೊಬ್ಬ ವ್ಯಕ್ತಿ ಹಾಜರಾಗಿದ್ದಾನೆ. ಹೌದು ಸ್ನೇಹಿತರೆ, ಇನ್ನೊಬ್ಬ ವ್ಯಕ್ತಿ ಬಂದಿದ್ದಾನೆ ಅಂತ ಹೇಳಿ ನನ್ನ ಬಳಿ ಪ್ರೂಫ್ ಇದಾವೆ, ನನ್ನ ಬಳಿ ವಿಡಿಯೋ ಇದಾವೆ, ನಾನು ಸಾಕ್ಷಿ ಹೇಳ್ತೇನೆ, ಈ ರೀತಿಯಾಗಿ ಇಲ್ಲೆಲ್ಲಿ ಹೆಣಗಳನ್ನು ಹೂಳಿದ್ದಾರೆ, ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಹೇಳಿ ಎಲ್ಲ ಸಾಕ್ಷಿ ಸಮೇತ ನಾನು ಕೋರ್ಟಿಗೆ ಒಪ್ಪಿಸ್ತೇನೆ ಅಂತ ಹೇಳಿ ಮತ್ತೊಬ್ಬ ವ್ಯಕ್ತಿ ಹಾಜರಾಗಿದ್ದಾನೆ ಅಂತ ಹೇಳಿ ಈಗ ಬಂದಿರುವಂತ ಮಾಹಿತಿ ಪ್ರಕಾರ ಕೇಳಿ ಬರ್ತಾ ಇದೆ. ಹೌದು ಸ್ನೇಹಿತರೆ, ಈಗ ಎಲ್ಲರೂ ಕೂಡ ಧೈರ್ಯ ಬರ್ತಾ ಇದೆ. ಪ್ರತಿಯೊಂದು ನ್ಯೂಸ್ ಚಾನಲ್ದಲ್ಲಿ ಇದ್ರ ಬಗ್ಗೆ ಹಾಕ್ತಿದ್ದಾರೆ. ಅದ ನಂತರ ಪ್ರತಿ ಕಡೆ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಪ್ರತಿಯೊಬ್ಬರು ಕೂಡ ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಈಗ ಒಬ್ಬೊಬ್ಬರಿಗೆ ಧೈರ್ಯ ಆಗ್ತಾ ಇದೆ, ಮುಂದ್ಗಡೆ ಬರ್ಬೇಕಂತೇಳಿ ಧೈರ್ಯ ಆಗ್ತಾ ಇದೆ. ಅದೇ ಒಂದು ಕಾರಣಕ್ಕಾಗಿ ದಿನಕ್ಕೊಬ್ಬರು ಬರ್ತಿದ್ದಾರೆ. ಏನ್ ದೊಡ್ಡ ಮನುಷ್ಯ ಅಂತಾರಲ್ಲ, ಅವ್ರ ವಿರುದ್ಧವಾಗಿನೇ ಈ ಎಲ್ಲ ಕೇಸ್ಗಳು ಇದಾವಂತೇಳಿ ದಿನನಿತ್ಯವಾಗಿ ಪ್ರತಿಯೊಬ್ಬರು ಕೂಡ ಬರ್ತಿದ್ದಾರೆ. ಈಗ ಮತ್ತೊಬ್ಬ ಹಾಜರಾಗಿದ್ದಾನೆ. ಈಗ ಏನು ಭೀಮಾ ಬಂದಿದಲ್ಲ, ಅದೇ ರೀತಿಯಾಗಿ ಇನ್ನೊಬ್ಬ ಹಾಜರಾಗಿದ್ದಾನೆ. ನನ್ನ ಬಳಿ ಸಾಕ್ಷಿ ಇದೆ, ಎಷ್ಟು ಜನರನ್ನ ಕೊಲೆ ಮಾಡಿದ್ದಾರೆ, ಎಷ್ಟು ಜನರನ್ನ ಪ್ರಕಾರ ಇದು ಮಾಡಿದ್ದಾರೆ, ಅತ್ಯಾಚಾರ ಮಾಡಿದ್ದಾರೆ, ನನ್ನ ಮೊಬೈಲ್ ನಲ್ಲಿ ಇದೆ. ಅದ ನಂತರ ನನ್ನ ಬಳಿ ಲಿಖಿತ ಸಾಕ್ಷಿ ಇದೆ ಅಂತ ಹೇಳಿ ಮತ್ತೊಬ್ಬ ಹಾಜರಾಗಿದ್ದಾನೆ.
ಎಲ್ಲ ನೀವೇನಾದ್ರೂ ಅನುಮತಿ ಕೊಟ್ರೆ ನಾನು ಹೈಕೋರ್ಟ್ಗೆ ಸಬ್ಮಿಟ್ ಮಾಡ್ತೇನೆ ಅಂತೇಳಿ ಇಲ್ಲಿ ತನಕ ಮಾಹಿತಿ ಬಂದಿರತ್ತೆ. ಇದ್ರ ಬಗ್ಗೆ ನೋಡ್ಬೇಕು. ಈಗ ನಿಮಗೆ ಡೈರೆಕ್ಟ್ ಆಗಿ UFOಗಳು ಹೇಳಕ್ಕಾಗಲ್ಲ, ಏನ್ ಕರೆಕ್ಟ್ ಆಗಿ ಮಾಹಿತಿ ಬರತ್ತಲ್ಲ ಅಷ್ಟೇ ಹೇಳಬೇಕು. ನೋಡ್ಸ ಅಂದ್ರೆ ಇದ್ರ ಬಗ್ಗೆ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇವತ್ತು ಫಸ್ಟ್ ವಿಡಿಯೋ ಇರೋದ್ರಿಂದ ಸ್ವಲ್ಪ ಎಲ್ಲ ಇರುವಂತ ಮಾಹಿತಿ ನಿಮಗೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡಿದ್ದೇನೆ. ಈ ನಾಳಿಂದ ನಮಗೆ ಕ್ಲಿಯರ್ ಕಟ್ಟ ಮಾಹಿತಿ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ನನ್ನ ಕೈಯಿಂದ ಎಷ್ಟು ಆಗತ್ತಲ್ಲ ಅಷ್ಟು ನಿಮಗೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ.